ಅಲೋಕ್, ನನ್ನಪ್ಪ ನನ್ನ ಮದ್ವೆನ ಬೇರೆಯವ್ರ ಜೊತೆ ಫಿಕ್ಸ್ ಮಾಡಿದ್ದಾರೆ. ಏನು ನೀನು ಸರಿ ಅಂತ ಹೇಳ್ಬಿಟ್ಯಾ? ಅಲೋಕ್, ನಾನಿನ್ನೇನ್ ಮಾಡ್ಲಿ? ನನ್ನಪ್ಪ ಸತ್ತೋಗ್ತಾರೆ, ಆದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮನೇಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಒಪ್ಕೊಳ್ಳೋದಿಲ್ಲ. ಯಾಕೆ ನಾವು ಓಡೋಗ್ಬಾರ್ದು? ಅಲೋಕ್, ಆದ್ರೆ ಎಲ್ಲಿಗೆ ಹೋಗೋದು? ಕಾನ್ಪುರಲ್ಲಿ ನನಗೆ ಕೆಲಸ ಸಿಕ್ಕಿದೆ, ಅಲ್ಲಿ ಹೋಗಿ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ. ಓಕೆ. ಹಾ, ನಾವ್ ಯಾವಾಗ ಹೊರಡೋದು ಅಂತ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಆದ್ದರಿಂದ ಅಲ್ಲಿವರೆಗೂ ನಾವು ಭೇಟಿ ಆಗೋದೇ ಬೇಡ. ಸರಿ. ಸರಿ, ನೀನೀಗ ಹೊರಡು. ಯಾರಾದ್ರೂ ನಮ್ಮನ್ನ ನೋಡ್ಬಿಟ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸರಿ. I love you too. ಇದೇ ನಮ್ಮ ಹೊಸ ಮನೆ. ಆಹಾ, ನಾವು ಮದ್ವೆ ಮಾಡ್ಕೊಂಡ್ಮೇಲೆ ಇಲ್ಲೇ ಇರ್ಬೇಕಾಗತ್ತೆ. ಹೌದಾ? ಮನೆ ಹೇಗಿದೆ? ಯಾರೋ ಇವರಿಬ್ರು? ಏನ್ ಯೋಚನೆ ಮಾಡ್ತಿದ್ಯಾ? ನೀನಂತೂ ತುಂಬಾ ದೊಡ್ಡ ತರಲೆ. ಇವಳು ಎಷ್ಟು ಸುಂದರವಾಗಿದ್ದಾಳೆ. ಲೇ, ಏನು ನೋಡ್ತಿದ್ಯಾ? ಅಯ್ಯೋ, ಈ ಆಂಟಿಗಳ ಹಿಂದೆ ಎಲ್ಲ ಬೀಳ್ಬೇಡ. ನನ್ನ ಹತ್ರ ಒಂದು ನಂಬರ್ 1 ಐಟಮ್ ಇದೆ, ಬೇಕಂದ್ರೆ ಕರೆಸ್ತೀನಿ. ಲವ್, ಇವಳಲ್ಲಿರೋ ವಿಷಯ ಬೇರೆ ಯಾರಲ್ಲೂ ಇರಲ್ಲ. ಎಷ್ಟು ಹಾಟ್ ಆಗಿದ್ದಾಳೆ ಇವಳು. ಎಷ್ಟು ಫಿಗರ್ ನೋಡು, ಫಿಗರ್. ಹೌದು, ಫಿಗರ್ ಅಂತೂ ಚೆನ್ನಾಗೇ ಇದೆ. ನೋಡು, ಆ ವಿಷಯ ಬಿಡು. ನನಗೆ ಇವಳು ಬೇಕಷ್ಟೇ. ಬಾ, ಏನಾದ್ರೂ ಮಾಡೋಣ. ಬಾ, ನಡಿ. ಹೇ ನನ್ ಚಿನ್ನ, ಏನ್ ನೀನು ಬೆಳಿಗ್ಗೆ ಬೆಳಿಗ್ಗೆ ಶುರು ಮಾಡ್ಬಿಟ್ಟೆ? ಇಲ್ಲಿ ನೋಡಮ್ಮ, ಇಲ್ಲಿ ನಿನಗೆಲ್ಲ ಇಡಿಸಿದ್ಯಲ್ಲ, ತೃಪ್ತಿ ಆಗಿದ್ಯಾ? ಹಾ, ನೀನೇ ನನ್ ಜೊತೆ ಇದೆಯಲ್ಲ, ಸಾಕು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹಾ, ಹೇಳು. ಕಂಪನಿಲಿ ಟ್ರೈನಿಂಗ್ಗೆ ಅಂತ 2 ತಿಂಗಳು ಮುಂಬೈ ಕಳಿಸ್ತಿದ್ದಾರೆ. ಏನು, ಹೊಸದಾಗಿ ಮದ್ವೆ ಆಗಿದೀವಿ, ನೀನ್ ನನ್ನ ಬಿಟ್ಟೋಗೋ ಮಾತಾಡ್ತಿದ್ಯಲ್ಲ? ನಿನಗೆ ಗೊತ್ತು ಇಲ್ಲ, ನನ್ಗೆ ಯಾರು ಗೊತ್ತಿಲ್ಲ ಅಂತ. ಚಿನ್ನ, ಬರೀ 2 ತಿಂಗಳಷ್ಟೇ. ಅದು ಅಲ್ದೇನೆ ಶನಿವಾರ ಭಾನುವಾರ ನಾನು ಇಲ್ಲಿಗೆ ಬಂದ್ಬಿಡ್ತೀನಲ್ಲ. ಅದು ಅಲ್ಲದೆ ಪ್ರತಿದಿನ ನಾನು ನಿನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ. ಅದಷ್ಟೇ ಅಲ್ಲ, ಇಲ್ಲಿ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಒಳ್ಳೆಯವರೇ. ನಿನಗೇನಾದ್ರೂ ತೊಂದರೆ ಆದ್ರೆ ತಕ್ಷಣ ನೀನು ನನಗೆ ಕಾಲ್ ಮಾಡು, ಓಕೆ? ಸರಿ. ಸರಿ, ನಾನು ಹೋಗಿ ಬರ್ತೀನಿ. ನೀನು ಹುಷಾರಾಗಿರಮ್ಮ. ನಿನಗೇನಾದ್ರೂ ತೊಂದರೆ ಆದ್ರೆ ತಕ್ಷಣ ನನಗೆ ಕಾಲ್ ಮಾಡು. ಏನು ಯೋಚನೆ ಮಾಡಬೇಡ. ಸ್ಯಾಟರ್ಡೆ ಆದ ತಕ್ಷಣ ನಾನು ಬಂದ್ಬಿಡ್ತೀನಿ, ಸರಿನಾ? ಬಾಯ್. ಬರ್ತೀನಮ್ಮ.
ಅರೆ ಹಲೋ ಕಣ್ಣ, ಎಲ್ಲಿಗೆ? ಆಫೀಸ್ ಕೆಲ್ಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ. ಒಳ್ಳೇದು. ವಾಪಸ್ಸು ಯಾವಾಗ ಬರ್ತೀರಾ? ಇನ್ನೂ ಸ್ವಲ್ಪ ದಿನ ಆಗತ್ತೆ. ಓಕೆ, ಹುಷಾರಾಗಿ ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ನೀವು ಹೋಗೋ Thank ಕೆಲಸ you. ಚೆನ್ನಾಗಾಗ್ಲಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಬಾ. ಅಲ್ಲಿ ನೋಡು, ಅಲ್ಲಿ ಅಲ್ಲ, ಅಲ್ಲಿ ಅಲ್ಲಿ ನೋಡು. ಎಲ್ಲಿ? ನಡಿ, ಅಲ್ಲಿ ಹೋಗೋಣ, ನಡಿ. ಹಾ, ಬಂದೆ. ಬಾ ಮೇಲತ್ತು. ಅಲ್ಲಿ ನೋಡು. ಮಗ ಎಷ್ಟು ಸಕ್ಕತ್ತಾಗಿದ್ದಾಳೆ. ಏನಾಯ್ತು ಇವತ್ತು? ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆಲೋಕ್ ಮನೆಯಿಂದ ಹೊರಗಡೆ ಹೋಗಿದ್ದಾನೆ. ನಿನ್ ಮಾತಿನ ಅರ್ಥ ಏನು? ಅರ್ಥ ಮಾಡ್ಕೊ. ಅಯ್ಯೋ ನನ್ ಮಗನೇ, ನಿನಗ್ ಬುದ್ಧಿನೇ ಬರಲ್ಲ, ನಿನಗ್ ಬುದ್ಧಿನೇ ಬರಲ್ಲ. ಸರಿ ಕೇಳು, ನಾನು ಹೇಳ್ದೆ ತಾನೆ ನಾನು ಒಂದ್ ಒಳ್ಳೆ ಐಟಮ್ನ ಕರೆಸ್ತೀನಿ ಅಂತ. ಇದನ್ನೆಲ್ಲ ಬಿಟ್ಟಾಕೋ. ಅದು ಅಲ್ಲದೆ ಅವಳು ಮ್ಯಾರಿಡು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಲೈಫೇ ಹಾಳಾಗುತ್ತೆ. ನಿಮ್ಮ ಅಣ್ಣನಾಗಿ ನಿನಗೊಂದು ಸ್ವಾಮೀಜಿಯ ಉಪದೇಶ ಹೇಳ್ತೀನಿ. ಆಂಟಿಲ್ ಸಿಗೋ ಮಜಾ ಇದೆಯಲ್ಲ, ಅದು ಹುಡುಗಿರಲ್ಲಿ ಸಿಗಲ್ಲ. ನೀನಂತೂ ತುಂಬಾ ಕೆಟ್ಟೋಗಿದ್ಯಾ. ಒಂದ್ ಮಾತು ಹೇಳು, ಅಲೋಕ್ ಬ್ಯಾಗ್ ನೋಡಿದ್ಯಲ್ಲ, ನಿನಗೇನನ್ಸ್ತು? ಎಷ್ಟು ದಿನ ಬರಲ್ಲ ಅನ್ಸುತ್ತೆ ಅವನು? ಕಡಿಮೆ ಅಂದ್ರೂ 1-2 ವಾರ ಆಗುತ್ತೆ. 1-2 ವಾರ. ಏನ್ ನೀನು ನಾನ್ ಯೋಚನೆ ಮಾಡೋ ತರನೇ ನೀನು ಯೋಚನೆ ಮಾಡ್ತಿದ್ಯಾ? ನೋಡೋ ಪ್ಲೀಸು, ಏನಾದರೂ ಮಾಡು. ನಿನ್ ಬುದ್ಧಿ ಉಪಯೋಗಿಸು. ನೋಡೋನೇನಾದ್ರೂ ಮಾಡು. ನೋಡು ನೋಡು ನೋಡು, ಇದೇ ಕೊನೆ ಸರಿ. ಇದು ನನ್ನ ಬರ್ಡೇ ಗಿಫ್ಟ್ ಅಂತ ಅನ್ಕೊಳ್ಳೋ. ಇದಾದ್ಮೇಲೆ ನಾನೇನು ಕೇಳೋದಿಲ್ಲ, ಪಕ್ಕ. ಮಗನೇ, ಲಾಕ್ಡೌನ್ ಅಲ್ಲೂ ಗಿಫ್ಟ್ ಕೊಡಿಸ್ತೀಯಾ? ನೋಡು, ನನ್ನ ಹತ್ರ ಒಂದು ಐಡಿಯಾ ಇದೆ. ಹಾ, ಸ್ವಲ್ಪ ರಿಸ್ಕಿ ಇದೆ, ಆದ್ರೆ ಸೇಫ್. ಹೇಳು. ಕೇಳಿಸ್ಕೊ. ಸರಿ, ಆಯ್ತು. ಎಂತ ವಿಷಯ ಹೇಳ್ದೋ? ನಿನ್ಗೋಸ್ಕರ ಏನ್ ಬೇಕಂದ್ರೂ ಮಾಡ್ತೀನೋ ಮಗ. ಬಾ. ವರ್ಷ, ವರ್ಷ, ವರ್ಷ ಎಲ್ಲಿದ್ಯಾ? ವರ್ಷ, ವರ್ಷ ಕಿಚನಲ್ಲಿ ಇರ್ತಾಳ? ವರ್ಷ, 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 ವರ್ಷ ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಿಲ್ವೇ? ವರ್ಷ, ವರ್ಷ ಎಲ್ಲಿಗೆ ಹೋದ್ಲು? ಫೋನು ಸ್ವಿಚ್ ಆಫ್ ಬರ್ತಿದ್ಯೆ. ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಿಲ್ವೇ? ಅವಳಿಗೇನು ಆಗಿರ್ಬಾರ್ದು.
ವರ್ಷ ವರ್ಷ ಯಾಕೆ ಫೋನೇ ತೆಗಿತಾ ಇಲ್ಲ? ಏನಾಯ್ತು ವರ್ಷ? ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗಿರೋದೆ. ಹಲೋ, ನನ್ನ ಹೆಂಡತಿನ ಎಲ್ಲಿ ಹುಡುಕಿದ್ರು ಕಾಣಿಸ್ತಿಲ್ಲ ಸರ್. ಸರ್ 48 ಅವರ್ಸ್ ಬಿಟ್ಟು ಕಾಲ್ ಮಾಡಬೇಕಾ? ಸರಿ ಸರಿ ಸರ್, ಓಕೆ ಸರ್. ಯಾಕೆ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಸರ್, ನನ್ನ ಹೆಸರು ಮಹಾದೇವ್ ವರ್ಮಾ. ನಾನೇ ನಿಮಗೆ ಕಾಲ್ ಮಾಡಿದ್ದು. ಹೌದಾ ಸರ್, ನನ್ನ ಹೆಂಡತಿ ಕಾಣಿಸ್ತಿಲ್ಲ ಸರ್. ಹಾಗಿದ್ರೆ ನೀವು ರಿಪೋರ್ಟ್ ಬರ್ಸ್ಬೇಕಾಗತ್ತೆ. ಅದಕ್ಕಾಗಿ ನೀವು 48 ಅವರ್ಸ್ ವೇಟ್ ಮಾಡಬೇಕಾಗತ್ತೆ. ಸರ್, ನಾನು 2 ದಿನಕ್ಕೆ ಮುಂಚೆನೆ ಕಾಲ್ ಮಾಡಿದ್ದೆ. 48 ಅವರ್ಸ್ ಆಗೋಯ್ತು. ಓಕೆ, ಬನ್ನಿ ನೋಡೋಣ. ನೀವು ಮದುವೆಯಾಗಿ ಎಷ್ಟು ದಿನ ಆಯ್ತು? ಸರ್, 4 ತಿಂಗಳು ಮುಂಚೆ. ನಿಮ್ಮ ಹೆಂಡತಿ ಜೊತೆಗೆ ನೀವು ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ್ದೀರಾ? 4 ದಿನಕ್ಕೆ ಮುಂಚೆ ಮಾತಾಡಿದೆ ಸರ್. ಹೌದಾ ಸರ್, 2 ದಿನದ ಮುಂಚೆ ಅಷ್ಟೇ ನನ್ನ ಟ್ರೈನಿಂಗ್ ಮುಗೀತು. ಬಂದು ಮನೆಯಲ್ಲಿ ಎಲ್ಲ ಕಡೆ ಹುಡುಕಿದೆ, ವರ್ಷ ಎಲ್ಲೂ ಕಾಣಿಸಿಲ್ಲ ಸರ್. ತಕ್ಷಣ ನಾನು ಪೊಲೀಸ್ಗೆ ಕಾಲ್ ಮಾಡಿದೆ. ಅವರೇ 48 ಅವರ್ಸ್ ಆದಮೇಲೆ ಕಾಲ್ ಮಾಡಕ್ಕೆ ಹೇಳಿದ್ರು. ಅದಾದಮೇಲೆ ಸರ್ ನೀವು ಬಂದಿದ್ದು. ಸರ್, ನೀವೇ ಹೇಗಾದರೂ ಮಾಡಿ ನನ್ನ ಹೆಂಡತಿನ ಹುಡುಕೊಡ್ಬೇಕು ಪ್ಲೀಸ್ ಸರ್. ಅದು ಅಲ್ಲದೆ ನಮ್ಮಿಬ್ರಿಗೂ ಈ ಏರಿಯಾನೇ ಹೊಸದು ಸರ್. ಅರೆ ಸಂದೀಪ್, ನೀನಾ? ಅಲೋ ಕಣ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆದರೆ ನೀವು ಇಷ್ಟು ಬೇಗ, ನೀವಂತೂ 2 ವಾರ ಆದ್ಮೇಲೆ ಬರ್ತೀನಿ ಅಂದ್ರಿ. ಟ್ರೈನಿಂಗ್ ಬೇಗ ಮುಗೀತು, ಅದಕ್ಕೆ 2 ದಿನದ ಮುಂಚೆನೆ ಬಂದ್ಬಿಟ್ಟೆ. ಮತ್ತೆ ಇಲ್ಲಿ ಸಾರ್ ಯಾಕೆ ಬಂದಿದ್ದಾರೆ? ಏನು ತೊಂದರೆ ಇಲ್ಲ ತಾನೆ? ವರ್ಷ 2 ದಿನದಿಂದ ಕಾಣಿಸ್ತಿಲ್ಲ, ಅದಕ್ಕೆ ಸರ್ ಎಂಕ್ವೈರಿ ಮಾಡಕ್ ಬಂದಿದ್ದಾರೆ. ಏನು? ಅತ್ಗೆಗೇನಾಯ್ತು? ಅವಳಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. 2 ದಿನದಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಅವಳ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಪ್ಪ. ಅದರಿಂದಾನೇ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ. ಸಾರ್ ಅದಕ್ಕೋಸ್ಕರನೇ ಬಂದಿದ್ದಾರೆ. ಅಲೋ ಕಣ, ನನ್ನಿಂದ ನಿಮ್ಗೇನಾದ್ರೂ ಹೆಲ್ಪ್ ಬೇಕಂದ್ರೆ ಹೇಳಿ, ಖಂಡಿತ ಮಾಡ್ತೀನಿ. ಸರಿ. ಸರಿನಾ? ರಾಜ್ ಎಲ್ಲಿ? ರಾಜು ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ. 1-2 ದಿನದಲ್ಲಿ ವಾಪಸ್ ಬಂದ್ಬಿಡ್ತಾನೆ. ಸರಿನಪ್ಪ. ಸರಿ, ಹಾಗಾದ್ರೆ ಹೋಗ್ತೀನಿ. ಹೋಗ್ಬಿಟ್ ಬಾ. ಯಾರಿದು? ಇವನು ಸನ್ನಿ. ಇಲ್ಲಿಗೆ ಬಂದ್ಮೇಲೆ ಪರಿಚಯ ಆದವರು. ಓಕೆ ಓಕೆ. ನೀವು ಹೋಗೋ ವಿಷಯನ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಹೇಳಿದ್ರಾ? ಇಲ್ಲ ಇಲ್ಲ, ಇಲ್ಲಿ ನಮ್ಗೆ ಅಷ್ಟೊಂದು ಪರಿಚಯ ಆಗಿರೋರು ಬೇರೆ ಯಾರೂ ಇಲ್ಲ. ನಾನು ಹೊರಡುವಾಗ ಸನ್ನಿನ ಮತ್ತೆ ರಾಜ್ನ ಮಾತಾಡ್ಸ್ಕೊಂಡೇ ಹೋದೆ. ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಅಂದೆ. ಓಕೆ ಓಕೆ, ನಾನು ಇವಾಗ ಹೊರಡ್ತೀನಿ. ಏನ್ರ ವಿಷಯ ಗೊತ್ತಾದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಸರಿ ಸರ್. ಹಾ, ಸ್ವಲ್ಪ ಬೇಗ ಕಂಡು ಹಿಡಿದು ಕೊಡಿ ಸರ್. ಓಕೆ ಹಾಗಿದ್ರೆ. ತುಂಬಾ ಥ್ಯಾಂಕ್ಸ್ ಸರ್. ರಾಜ್ 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 ಏನ್ ಹೇಳ? ಅಯ್ಯೋ, ನನ್ನ ಮಗ ಅಲೋಕು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾನೆ. ಅದಾಗ್ಲೇಬೇಕಿತ್ತು. ಅಯ್ಯೋ, ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. 2 ದಿನದಿಂದ ನನ್ನ ಹಿಂದೆ ಬಿದ್ದಿದ್ದಾರೆ. ಅವರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಹೇಗೋ ಅವ್ರು ಕಣ್ ತಪ್ಪಿಸ್ಕೊಂಡು ಇಲ್ಲಿ ನೋಡೋದಕ್ಕೆ ಬಂದೆ. ನಾನು ನಿನಗೆ ಹೊರಗಡೆ ಹೋಗ್ಬೇಡ ಅಂತ ಹೇಳಿದೆ ತಾನೇ? ಅಯ್ಯೋ, ನನ್ನ ಮಗನೇ, ಇದೆಲ್ಲ ನನ್ನಿಂದ ಆಗಿದ್ದ? ನಿನ್ನಿಂದ ತಾನೇ ಆಗಿದ್ದು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಎಲ್ಲ ನಂದೇ ತಪ್ಪು ಅಂತ ಹೇಳ್ತಿದ್ಯಾ? ಮಜಾ ಮಾಡಿದ್ದು ನೀನು, ನಿಂದೇ ಐಡಿಯಾ ಅದು. ಈಗ ನಾವು ಜಗಳ ಆಡೋದು ಬಿಟ್ಟು ಈ ತೊಂದರೆಯಿಂದ ಹೇಗೆ ಹೊರಗೆ ಬರೋದು ಅಂತ ಯೋಚನೆ ಮಾಡೋಣ. ಈಗ ನಾವ್ ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಇವಳನ್ನ ಅಯ್ಯೋ, ನನ್ನ ಮಗನೇ, ನಿನಗೆ ತಲೆ ಕೆಟ್ಟಿದ್ಯಾ? ಪ್ರತಿ ಸಲ ಸಾಯಿಸ್ತೀನಿ ಅಂತಿದ್ಯಾ? ಇವಳನ್ನ ಸಾಯಿಸಿದ್ರೆ ನಮ್ಮನ್ನ ನೇಣ್ಗೆ ಹಾಕ್ಬಿಡ್ತಾರೆ. ಎಲ್ಲದಕ್ಕಿಂತ ಒಳ್ಳೆ ಐಡಿಯಾ ನಾನು ಹೇಳ್ತೀನಿ, ಕೇಳಿಸ್ಕೊ. ಇವಳನ್ನ ನಾವು ಬಿಟ್ಬಿಟ್ಟು ಊರ್ ಬಿಟ್ಟು ಹೋಗ್ಬಿಡೋಣ. ಲಂಡನ್ಗೆ ಹೋಗ್ಬಿಡೋಣ. 1-2 ವರ್ಷದಲ್ಲಿ ಎಲ್ಲ ಸರಿ ಹೋಗುತ್ತೆ. ಯಾರಿಗೂ ಏನೂ ಗೊತ್ತಾಗಲ್ಲ. ನೋಡು, ನಿನ್ ಕೋಪನೆಲ್ಲ ಎತ್ತಿಟ್ಟು ಸ್ವಲ್ಪ ಯೋಚನೆ ಮಾಡು. ನಡಿ, ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಣ. ನಡಿ.
ಅಲೋಕ್ 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 ಬಾಬಾ ಬಾ 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 ಬೇಗ ಹೋಗ್ಬರೋಣ. ಬೇಗ ಬಾ 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 ಬೇಗ ಏಯ್ ನಿಂತ್ಕೊಳ್ರೋ, ಎಲ್ಲಿಗೆ ಹೋಗ್ತಿದ್ದೀರಾ? ಕುತ್ಕೊಳ್ಳಿ ಕೆಳಗಡೆ. ಏಯ್, ಕುತ್ಕೊಳ್ಳಿ ಕೆಳಗಡೆ. ಮಾಡಿಲ್ಲ ಸರ್ ಕುತ್ಕೊಳ್ಳಿ. ನಾನೇನು ಮಾಡಿಲ್ಲ ಸರ್. ಏಯ್. ಇವ್ನ ಕಳ್ಸಕ್ ಬಂದೆ. ಸುಮ್ನಿರಾ, ನಾನು ಇವ್ರನ್ನ ಇಟ್ಕೊಂಡಿರ್ತೀನಿ. ಸರ್, ನೀವು ಒಳಗಡೆ ಹೋಗಿ ಬೇಡ. ಚೆಕ್ ಮಾಡಿ. ಸರ್, ಏಯ್, ಸರ್, ಕುತ್ಕೊಳ್ಳೋ. ಸರ್, ಏನ್ ಮಾಡ್ತಿದ್ದೀರಾ? ಬಿಟ್ರಾ ನಿಮ್ ಮಕ್ಳ? ನಾನೇನು ಏಯ್, ಮಾಡಿಲ್ಲ ಸರ್. ಕುತ್ಕೊಳ್ಳೋ. ಅಲೋಕ್ ವರ್ಷ ಅಮ್ಮ, ವರ್ಷ ವರ್ಷ ಪಾಪಿಗಳು ನಿನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ವರ್ಷ. ವರ್ಷ ನನ್ ಮಗನೇ, ಸುಮ್ನಿರಿ ನೀವು. ನಾನು ಹೇಳ್ತಿದ್ದೀನಲ್ಲ, ಸುಮ್ನಿರಿ. ಕಾಲನ್ನ ಕೈ ತಗೋಬೇಡಿ, ಕುತ್ಕೊಳ್ಳಿ. ನಾನು ಹೇಳ್ದೆಲ್ಲ ಕುತ್ಕೊಂತ. ಸರ್ ಕುತ್ಕೊಳ್ಳಿ ನೀವು. ಏಯ್, ನೀವಾಗ ನೀವೇ ಹೇಳ್ತಿರೋ ಅಥವಾ ನಾನ್ ಬಾಯಿ ಬಿಡಿಸ್ಲೋ? ಆ ಏ ನೀವಿಲ್ ಏನ್ ಮಾಡ್ತಿದ್ದೀರಾ? ನೋಡಿ, ನಾನೇನೋ ಕೇಳ್ತಾ ಇದ್ದೀನಿ. ನೀವಿಲ್ ಏನ್ ಮಾಡ್ತಿದ್ದೀರಾ? ಬಟ್ಟೆ ತೆಗಿ. ಮುಚ್ಚು ಮುಚ್ಚು, ಬಾಯಿ ಮುಚ್ಚು ಹೊಳ್ದು. ನಡಿ 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 ನಡಿ. ನೀವಿಬ್ರು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಾ. ನೀವೊಂದು ಹುಡುಗಿ ಜೀವನ ಕೆಡಿಸಿದ್ದೀರಾ. ಇಲ್ಲ 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 ಸರ್. ನಾನ್ ನಿಮ್ಗಳಿಗೆ ಕ್ಷಮಿಸಿ ಸರ್, ತುಂಬಾ ಕ್ಷಮಿಸಿ ಕಠಿಣ ಸರ್. ಶಿಕ್ಷೆ ಸಿಗುವವರೆಗೂ ಬಿಡೋದಿಲ್ಲ. ಕ್ಷಮಿಸ್ಬಿಡಿ ಸರ್. ನಡೀರಿ. ಸರ್ ಕ್ಷಮಿಸಿ ಸರ್. ಸರ್ ಕ್ಷಮಿಸ್ಬಿಡಿ ಸರ್. ಸರ್ ಸುಮ್ಮನೆ ಬಿಡ್ಬೇಡಿ ಸರ್. ವರ್ಷ